ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ. ರಾಜಧಾರಿ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಪಡೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇವತ್ತು ಬೆಂಗಳೂರು ಮಹಾನಗರ ಏನು ಅನೇಕ ಜನರ ಆವಾಸ ಸ್ಥಾನವಾಗಿದೆ. ಇಲ್ಲಿ ಸ್ವಂತ ಮನೆಯವರಿಗಿಂತ ಹೆಚ್ಚಾಗಿ ಅನೇಕ ಬಾಡಿಗೆದಾರರು ಮತ್ತು ಬೊಗ್ಗೆದಾರರು ಇವತ್ತು ಅನೇಕ ಇಡೀ ಬೆಂಗಳೂರು ತುಂಬಿದ್ದಾರೆ. ನೀವು ಒಂದು ಮನೆಗೆ ಬೊಗ್ಗಿಕ್ಕೆ ಅಥವಾ ಬಾಡಿಗೆಗೆ ಹೋಗಬೇಕಾದಾಗ ಬಹಳಷ್ಟು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರಿನಲ್ಲಿ ಇವತ್ತು ಒಂದು ಪ್ರಕರಣ ನಮ್ಮ ಮಾಧ್ಯಮಕ್ಕೆ ಬಂತು, ಕರೆ ಬಂತು. ನಾವಲ್ಲಿ ಆ ಮನೆ ಹತ್ರ ಹೋದ್ವಿ. ಮನೆ ಹತ್ರ ಹೋದಾಗ ಅಲ್ಲಿ ಒಂದಷ್ಟು ಪೊಲೀಸರು, ಒಂದಷ್ಟು ಜನ ಬ್ಯಾಂಕಿನವರು, ಒಂದು ಕೋರ್ಟ್ನಿಂದ ಸಮನ್ಸ್ ಮತ್ತು ಅಮೀರರು ಕೂಡ ಬಂದಿದ್ದರು. ಏನು ವಿಷಯ ಅಂತ ಹೇಳಿದ್ರೆ, ಆ ಇಡೀ ಒಂದು ವಸತಿ ಸಮುದಾಯದಲ್ಲಿ ಆ ಇಡೀ ಒಂದು ಮನೆಯ ಒಂದಷ್ಟು ಮನೆಗಳು ತುಂಬಿದಂಥ ಒಂದು ಕಟ್ಟಡದಲ್ಲಿ ಆ ಮಾಲೀಕರು 1 ಕೋಟಿಗಿಂತ ಮೇಲ್ಪಟ್ಟು ಸುಮಾರು 1,75,00,000 ರೂಪಾಯಿ ಅಷ್ಟು ಸಾಲವನ್ನು ಮಾಡಿದರು. ಆ ಸಾಲ ಬಡ್ಡಿ ತೀರ್ಸೋಕ್ಕಾಗದೆ ಅವರು ತಾವು ಪಾವತಿಸಬೇಕಾದ ವಂತಿಗೆಯನ್ನು ಕಟ್ತಾ ಇರಲಿಲ್ಲ. ಇದಕ್ಕೆ ಬ್ಯಾಂಕ್ನಿಂದ ಅವರಿಗೆ ನೋಟಿಸ್ ಹೋಗಿತ್ತು. ದುರ್ದೈವ ಅಂದರೆ ಅದೇ ಮನೆಯಲ್ಲಿದ್ದಂತಹ ಬಹುಶಃ 7-8 ಜನ ಬೊಗ್ಗೆದಾರರು, ಅಂದರೆ ಲೀಸ್ ಹಾಕ್ಕೊಂಡಿರುವಂಥ ಜನ 12 ಲಕ್ಷ 10 ಲಕ್ಷ ಈಗೆಲ್ಲ ಆ ಮನೆಯಲ್ಲಿರ್ತಾರೆ. ಅವ್ರಿಗೇನು ಗೊತ್ತಿರೋದಿಲ್ಲ ಏನು ನಡೀತಾ ಇದೆ ಅಂತ. ಆ ಮಾಲೀಕನಿಗೆ ನೋಟಿಸ್ ಕೊಟ್ಟಿರ್ತಾರೆ. ಕಳೆದ ತಿಂಗಳ ಒಂದು ವಾರದಲ್ಲಿ ಬಂದು ಅವರ ಮನೆ ಮೇಲೆಲ್ಲ ನೋಟಿಸ್ ಅಂಟಿಸ್ತಾರೆ. 2 ತಿಂಗಳ ಹಿಂದೆ ಆ ನೋಟಿಸ್ ಏನು ಅಂತ ನೋಡಿದಾಗ, ನಿಮ್ಮ ಮಾಲೀಕ ಈ ಹಣವನ್ನು ಕಟ್ಟಿಲ್ಲ, ಹಾಗಾಗಿ ಇಡೀ ನಿಮ್ಮ ಕಟ್ಟಡವನ್ನು, ಇಡೀ ಒಂದು ಪ್ರಾಪರ್ಟಿಯನ್ನು, ಸ್ವತ್ತನ್ನು ನಾವು ನಮ್ಮ ಸುಪರ್ದಿಗೆ ತೊಗೊತಾ ಇದ್ದೀವಿ, ಒಂದು ಹಣವನ್ನು ಕಟ್ಟಬೇಕು, ಇಲ್ಲಾಂದರೆ ನಾವು ಇದನ್ನು ನಮ್ಮ ವಶ ಮಾಡ್ಕೊತೀವಿ ಅಂಥೇಳಿ ಒಂದು ನೋಟಿಸ್ನ ಅಂಟಿಸಿ ಹೋಗಿರ್ತಾರೆ ಬ್ಯಾಂಕಿನವರು. ಅದಕ್ಕೆ ಇವರು ಹೋಗಿ ಹೈಕೋರ್ಟಿಂದ ಕೂಡ ಒಂದು ಸ್ಟೇ ಆರ್ಡರ್ ತಂದಿರ್ತಾರೆ. ಆ ಸ್ಟೇ ಅವಧಿ ಒಳಗೆ ಅಟ್ಲೀಸ್ಟ್ ಇವರು ಪಾವತಿ ಮಾಡಬೇಕಾಗಿತ್ತು. ಮಾಲೀಕ ಮಾಡಲಿಕ್ಕಾಗಿಲ್ಲ. ಮಾಲೀಕ ಮಾಡಿದ ತಪ್ಪಿಗೆ ಇವತ್ತು ಇಡೀ 7 ಮನೆಗಳನ್ನು ಏಕಾಏಕಿ ಮನೆಗೆ ಬಂದಂತಹ ಪೊಲೀಸರು, ಪೊಲೀಸ್ ಸಿಬ್ಬಂದಿ, ಬ್ಯಾಂಕಿನ ಸಿಬ್ಬಂದಿ ಮತ್ತು ಕೋರ್ಟ್ನ ಆದೇಶವನ್ನು ತಂದ ಸಿಬ್ಬಂದಿ ಎಲ್ಲರೂ ಸೇರಿ ಆ ಮನೆಯಲ್ಲಿದ್ದ ಅಷ್ಟು ಜನಗಳನ್ನು ಆದಷ್ಟು ಕ್ಷಣದಲ್ಲೇ ಆಗಿಂದಾಗೆ ಅವ್ರನ್ನ ಹೊರಗಡೆ ಹಾಕಿ, ಬಾಗಿಲನ್ನು ಚಿಲುಕವನ್ನು ಹಾಕಿ, ಬೀಗವನ್ನು ಹಾಕಿ, ಪ್ರತಿಯೊಂದು ಮನೆಯನ್ನು ಲಾಕ್ ಮಾಡಿ ಇಡೀ ಕಟ್ಟಡವನ್ನು ಸೀಲ್ ಮಾಡಿದರು. ಆದರೆ ಆ ಕ್ಷಣಕ್ಕೆ ಮಕ್ಕಳು ಮರಿ ಮಾಡಿದ ಅಡುಗೆ ಎಲ್ಲವನ್ನ ಇಟ್ಕೊಂಡಿದ್ದಂಥವರು ಏನೂ ಮಾಡಲಾಗದೆ, ತಮ್ಮದೇನೂ ತಪ್ಪಲ್ಲದೆ ಕಣ್ಣೀರು ಹಾಕ್ಕೊಂಡು ಬಾಯಿ ಬಡ್ಕೊಂಡು ನೋವಿನಿಂದ ಮುಂದೆ ನಮ್ಮ ದಾರಿ ಅಂತ ಗೊತ್ತಾಗದೆ ಅವರು ಹೊರಗಡೆ ಬಂದು ನಿಂತಿದ್ರು. ಅವರು ನಮಗೆ ಎಲ್ಲೋ ಅಮಾಯಕರು ಅನ್ನಿಸ್ತು. ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ತಪ್ಪನ್ನು ದಯಮಾಡಿ ನೀವು ಮಾಡಬೇಡಿ. ಅವ್ರು ಏನು ತಪ್ಪು ಮಾಡಿದ್ರು ಅಂದರೆ, ತಾವೇನು 10 ಲಕ್ಷ 12 ಲಕ್ಷಕ್ಕೆ ಲೀಸ್ ಹಾಕಿದ್ರಲ್ಲ, ಅದನ್ನು ಅವರು ರಿಜಿಸ್ಟರ್ ಮಾಡಿಸಿರಲಿಲ್ಲ. ಹಾಗೊಂದು ವೇಳೆ ನೀವೇನಾದರೂ ರಿಜಿಸ್ಟರ್ ಮಾಡಿಸದೆ ಹೋದರೆ, ನಿಮ್ಮ ಲೀಸ್ ಮಾಡ್ಕೊಂಡಿರುವಂಥ ಏನು ಅಗ್ರಿಮೆಂಟ್ ಇದೆಯಲ್ಲ, ಒಪ್ಪಂದ ಪತ್ರ, ಭೋಗ್ಯದ ಕರಾರು ಪತ್ರ, ಅದನ್ನು ನೀವು ನೋಂದಣಿ ಮಾಡಿಸದೆ ಹೋದರೆ, ರಿಜಿಸ್ಟರ್ ಮಾಡಿಸದೆ ಹೋದರೆ ಏನೆಲ್ಲ ಅನಾಹುತಗಳನ್ನು, ನೀವು ಆಘಾತಗಳನ್ನು ಎದುರಿಸಬೇಕಾಗುತ್ತೆ ಅಂತಂದರೆ ನೋಡಿ, ನಿಮ್ಮನ್ನ ಹಠಾತ್ತನೆ ಆಚೆ ಹಾಕಬೇಕಾಯ್ತು. ನೀವಿವತ್ತು ಬೀದಿಲಿ ಬಂದು ನಿಂತಿದ್ದೀರಿ, ಯಾರು ನಿಮ್ಗೆ ರಕ್ಷಣೆ ಕೊಡ್ತಾರೆ? ಇವೆಲ್ಲ ಪರಿಹರಿಸಬೇಕು ಅಂದರೆ ಮಾಲೀಕ ಹಣ ಕಟ್ಟಬೇಕು, ಸ್ವತ್ತನ್ನು ತನದು ಮಾಡ್ಕೋಬೇಕು, ಇಲ್ಲ ಅವರು ಆ್ಯಕ್ಷನ್ ಮಾಡ್ತಾರೆ, ಯಾರು ತಗೊಂತಾರೋ ಗೊತ್ತಿಲ್ಲ, ಇವರ ಅಗ್ರಿಮೆಂಟ್ ಹಣವನ್ನು ವಾಪಸ್ ಕೊಡಬೇಕು, ಇಲ್ಲ ಇವರು ಬೇರೆ ಕಡೆ ಖಾಲಿ ಮಾಡಿ ಹೋಗಬೇಕು. ಎಲ್ಲ ತಲೆ ನೋವುಗಳು ಇವೆಲ್ಲ ಬೇಕಾ ನಿಮಗೆ? ದಯಮಾಡಿ ಯಾರೇ ಒಂದು ಬೊಗ್ಗೆದಾರರಾಗಿರಲಿ, ಯಾರಿಗೆ ಬಾಡಿಗೆದಾರರೇ ಆಗಿರಲಿ, ದಯಮಾಡಿ ನೀವು ಕೊಟ್ಟಂತಹ ಕರಾರು ಪತ್ರಗಳನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಅಲ್ಪ ಮೊತ್ತಕ್ಕೆ ನೀವು ಅಲವತ್ಕೊಂಡು ಭಯ ಪತ್ಕೊಂಡು ಇಷ್ಟೊಂದು ಯಾಕೆ ನಾವು ಖರ್ಚು ಮಾಡಬೇಕು ಅಂತ ಹೇಳಿ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ, ಈ ರೀತಿ ನಿಮ್ಮ ಮಾಲೀಕರು ಮಾಡೋ ಸಾಲದ ತಪ್ಪಿಗೆ ನೀವು ದಂಡ ತೆರಬೇಕಾಗುತ್ತೆ. ನಿಮ್ಮ ಇಡೀ ಸಂಸಾರ ಬೀದಿಗೆ ಬೀಳಬೇಕಾಗುತ್ತೆ. ಸಣ್ಣ ಮಕ್ಕಳನ್ನ ಎತ್ಕೊಂಡು ಪಾತ್ರೆ ಸರಂಜಾಮುಗಳನ್ನ ಹೊರಗಡೆ ತಗೊಳ್ಳೋದಕ್ಕೆ ಬಿಟ್ಟಿಲ್ಲ ಅವರು. ತತ್ಕ್ಷಣವೇ ಅವ್ರನ್ನೆಲ್ಲ ಹೊರಗಡೆ ಹಾಕಿದ್ರು. ಮನುಷ್ಯನಾಗಿ ಆಲೋಚನೆ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೂ ಕೂಡ. ಯಾಕೆಂದರೆ ಕಾನೂನು ಬಿಗಿಯಾಗಿದೆ. ಕೋರ್ಟ್ನಿಂದ ಈಗಾಗಲೇ 3 ಸರಿ ಎಚ್ಚರಿಕೆ ಪತ್ರವನ್ನು ಕೊಟ್ಟಿದೆ. ಬ್ಯಾಂಕ್ನಲ್ಲಿರುವಂಥ ಹಣ ಕೂಡ ನಿಮ್ಮದೇ ಆಗಿದೆ, ಗ್ರಾಹಕರದೇ ಆಗಿದೆ.
ಗ್ರಾಹಕರಿಂದ ಪಡೆದಂಥ ಅಥವಾ ಬದ್ಧತಾ ಠೇವಣಿ, FD, SB ಅಕೌಂಟು, ಈ ಹಣವನ್ನೆಲ್ಲ ಇಟ್ಟಂಥ ಬ್ಯಾಂಕಿನ ಹಣವನ್ನು ಅವರು ಸಾಲವನ್ನು ಕೊಟ್ಟಿದ್ದಾರೆ. ಜನರದ್ದೇ ಹಣ ಜನರಿಗೆ ಕೊಟ್ಟಿದ್ದಾರೆ. ಜನರು ಸರಿಯಾಗಿ ತೀರಿಸದೆ ಹೋದರೆ ಆ ಹಣವನ್ನು, ಜನರ ಹಣವನ್ನು ಕಾಯಬೇಕಾದಂಥದ್ದು ಕೂಡ ಬ್ಯಾಂಕಿನ ಸಿಬ್ಬಂದಿಯ ಕರ್ತವ್ಯ. ಬ್ಯಾಂಕ್ ಅಂದರೆ ಬೇರೇನೂ ಅಲ್ಲ, ಬ್ಯಾಂಕ್ ಮ್ಯಾನೇಜರು ಅವ್ರ ಜವಾಬ್ದಾರಿ ಬೇರೇನಲ್ಲ, ಗ್ರಾಹಕರ ಹಣವನ್ನು, ಜನರ ಹಣವನ್ನು ಕಾಪಾಡಬೇಕು, ಎಚ್ಚರಿಕೆಯಿಂದ ಆ ಹಣವನ್ನು ವಸೂಲಾತಿ ಮಾಡಬೇಕು, ಇವನ್ನೆಲ್ಲವನ್ನು ಪಾಲಿಸಬೇಕು. ಇದೇ ಬ್ಯಾಂಕಿನವರ ಸಿಬ್ಬಂದಿಯ ಕೆಲಸ, ಇನ್ನೇನು ಅಲ್ಲ. ಆದರೆ ಆ ನಿಟ್ಟಿನಲ್ಲಿ ಯಾರು ಸಾಲ ಪಾವತಿ ಮಾಡದೆ ಸುಸ್ತಿದಾರರು ಆಗಿದ್ದಾರಲ್ಲ, ಸಾಲ ಪಾವತಿ ಮಾಡಿಲ್ವಲ್ಲ ಸಾಲಗಾರರು, ಅವ್ರ ಮೇಲೆ ಬಿಗಿಯಾದ ಕ್ರಮ ತಗೊಳ್ಬೇಕಾಗತ್ತೆ. ಆದರೆ ಅಮಾಯಕರು ಯಾರು ರಿಜಿಸ್ಟರ್ ಮಾಡಿಲ್ವಲ್ಲ ಅವರು ಭಾರೀ ದಂಡವನ್ನು ತೆರಬೇಕಾಗುತ್ತೆ. ವಿಷಾದ ಅನಿಸುತ್ತೆ, ಮಾನವೀಯತೆ ವಿಷಯ ಅಲ್ಲಿ ಬರೋದೇ ಇಲ್ಲ, ಎಲ್ಲವೂ ಕಾನೂನುಬದ್ಧವಾಗಿ ನಡೀತಾ ಇದೆ. ಆದರೆ ಆ ಕುಟುಂಬಗಳು ಆಚೆ ಬಿದ್ದಾಗ, ಬೀದಿಗೆ ಬಂದು ನಿಂತಾಗ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸಂತಾಪಗಳನ್ನು, ಯಾವಾಗ ಮತ್ತೆ ಮನೆಗೆ ಬರ್ತೀವಿ, ನಮ್ಮ ಸಾಮಾನುಗಳು, ಬಟ್ಟೆ ಬರೆಗಳನ್ನು ಕೂಡ ನಮ್ಗೆ ತೆಗಿಯೋಕೆ ಬಿಟ್ಟಿಲ್ಲ, ನಾವೇನು ಮಾಡಬೇಕು ಅಂತ ಆ ಪ್ರಶ್ನೆಗಳನ್ನು ಅವ್ರ ಮುಖದಲ್ಲಿ ನಾವು ನೋಡಿದಾಗ ನಮ್ಗನ್ಸುತ್ತೆ ಖಂಡಿತ ಈ ತಪ್ಪುಗಳನ್ನು ಯಾರೂ ಮಾಡಬಾರ್ದು. ಎಚ್ಚರಿಕೆ ವಹಿಸಿ ದಯಮಾಡಿ ನಿಮ್ಮ ಎಲ್ಲ ಬಾಡಿಗೆ ಪತ್ರಗಳನ್ನು, ನಿಮ್ಮೆಲ್ಲ ಭೋಗ್ಯದ ಪತ್ರಗಳನ್ನ ರಿಜಿಸ್ಟರ್ ಮಾಡಿಸಿ. ಇಲ್ಲದೆ ಹೋದರೆ ಖಂಡಿತ ನೀವು ಕೂಡ ಈ ರೀತಿ ಬೀದಿಗೆ ಬೀಳಬೇಕಾಗುತ್ತೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.